ಸಸ್ಯಕಾಶಿ ಲಾಲ್ ಬಾಗ್ನಲ್ಲಿ ಆಯೋಜನೆ ಮಾಡಿದಂತಹ ಫ್ಲವರ್ ಶೋ ಇವತ್ತು ಮುಕ್ತಾಯ ಆಗಿದೆ. 11 ದಿನಗಳ ಕಾಲ ಫ್ಲವರ್ ಶೋ ಇತ್ತು. ಹಾಗಾದ್ರೆ ಫ್ಲವರ್ ಶೋ ನಲ್ಲಿ ಯಾವೆಲ್ಲ ರೀತಿ ಝಲಕ್ಕಿತ್ತು, ಜನ ಏನಂದ್ರು? ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋಗೆ ಅದ್ದೂರಿ ತೆರೆ. ಕೊನೆ ದಿನ ಸಸ್ಯಕಾಶಿಗೆ ಹರಿದು ಬಂದ ಜನಸಾಗರ. ಹೂಗಳೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿ ಖುಷಿಪಟ್ಟ ಬೆಂಗಳೂರಿಗರು. ಎಸ್, ಸಸ್ಯಕಾಶಿ ಲಾಲ್ ಬಾಗ್ನ 215ನೇ ಫ್ಲವರ್ ಶೋಗೆ ಇವತ್ತು ತೆರೆ ಬಿದ್ದಿದೆ. ರಿಪಬ್ಲಿಕ್ ಡೇ ಅಂಗವಾಗಿ 11 ದಿನಗಳ ಕಾಲ ಫ್ಲವರ್ ಶೋ ಅನ್ನ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಬಾರಿ ಅನುಭವ ಮಂಟಪ, ಐಕ್ಯ ಭವನ, ವಚನಾನುಗೋಷ್ಠಿ, ಅಕ್ಕಮಾದೇವಿ ಸೇರಿದಂತೆ ಅನೇಕ ಶರಣರ ವಿಚಾರಧಾರೆಯನ್ನ ವೀಕ್ಷಕರಿಗೆ ಈ ಬಾರಿ ಫ್ಲವರ್ ಶೋ ಉಣಬಡಿಸಿತ್ತು. ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಹೂಗಳ ಲೋಕ ತೆರೆಗಿಳಿದಿದೆ. ನೋಡಬಹುದಾಗಿದೆ, ಲಾಲ್ಬಾಗ್ನಲ್ಲಿ ಈ ಒಂದು ಕಾನ್ಸೆಪ್ಟ್ನಲ್ಲಿ ಅಂದರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕಾಯಕ ಯೋಗಿ ಬಸವಣ್ಣವರ ಕಾನ್ಸೆಪ್ಟ್ನಲ್ಲಿಯೂ ಕೂಡ ಈ ಬಾರಿಯ ಫ್ಲವರ್ ಶೋ ಅನ್ನು ಆಯೋಜನೆಯನ್ನು ಮಾಡಲಾಗಿದ್ದು ಇವತ್ತು ಕೊನೆಯ ದಿನವಾಗಿದೆ. ಜೊತೆಗೆ ಇಲ್ಲಿ ಬಸವಣ್ಣವರ ಮೂರ್ತಿ ಇರಬಹುದು, ಬಸವಣ್ಣವರ ಹಿಂಭಾಗದಲ್ಲಿ ಒಂದು ಅನುಭವ ಮಂಟಪವನ್ನು ಕೂಡ ಇಲ್ಲಿ ರಚನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಹೂಗಳಲ್ಲಿ ಅಂದರೆ ಗುಲಾಬಿ ಹೂ ಇರ್ಬೋದು, ಸೇವಂತಿಯ ಹೂಗಳಲ್ಲಿಯೂ ಕೂಡ ಅನುಭವ ಮಂಟಪ, ಲಕ್ಷಾಂತರ ಹೂಗಳಲ್ಲಿಯೂ ಕೂಡ ಅನುಭವ ಮಂಟಪ ಕೂಡ ರಚನೆಯಾಗಿದೆ. ಅನುಭವ ಮಂಟಪದ ಮುಂದೆ ಸೆಲ್ಫಿಗಳನ್ನ ಕೂಡ ತೆಗೆದುಕೊಳ್ಳುವಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಈ ಒಂದು ಬಸವಣ್ಣವರ ಜೊತೆಗೆ ಇಲ್ಲಿ ಬಸವಣ್ಣರ ಸಮಕಾಲೀನ ಶರಣರಾಗಿರ್ತಕ್ಕಂತಹ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭು ಅವರ ಮೂರ್ತಿಯನ್ನು ಕೂಡ ರಚನೆಯನ್ನು ಮಾಡಲಾಗಿದೆ. ಜೊತೆಗೆ ಬಸವಣ್ಣವರು ವಚನವನ್ನು ಆರಂಭಿಸಿದಂತಹ ನಂತರದಲ್ಲಿ ವಚನವನ್ನು ಯಾವ ರೀತಿ ಆಗಿನ ಕಾಲದ ಜನರಿಗೆ ಪ್ರಸ್ತುತವನ್ನು ಪಡಿಸ್ತಾ ಇದ್ರು ಎನ್ನುವಂತಹ ವಚನಾನುಭವ ಗೋಷ್ಠಿಯನ್ನು ಕೂಡ ಇಲ್ಲಿ ಹೂಗಳ ಮೂಲಕ ತೋರಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಲಾಗಿದೆ. ಮೇಡಮ್, ಫ್ಲವರ್ ಶೋ ಹೇಗಿತ್ತು? ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು. ಇನ್ನು ಕೊನೆಯ ದಿನವಾದಂತಹ ಇವತ್ತು ಸಾವಿರಾರು ಮಂದಿ ಕುಟುಂಬಸ್ಥರೊಂದಿಗೆ ಆಗಮಿಸಿ ಹೂವಿನ ಲೋಕವನ್ನ ಕಣ್ತುಂಬಿಕೊಂಡ್ರು. ಹೂವಿನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಖುಷಿ ಪಟ್ರು. ಅಂದ್ಹಾಗೆ ಈ ಬಾರಿಯ ಫ್ಲವರ್ ಶೋಗೆ ನಿರೀಕ್ಷಿತ ಸ್ಪಂದನೆ ಸಿಕ್ಕಿಲ್ಲ. 10 ಲಕ್ಷ ಜನರ ನಿರೀಕ್ಷೆ ಇತ್ತು, ಆದ್ರೆ ಕೇವಲ 5 ಲಕ್ಷ ಮಾತ್ರ ಕಣ್ತುಂಬಿಕೊಂಡಿದ್ದಾರೆ. 280 ಕೋಟಿ ಖರ್ಚು ಮಾಡಲಾಗಿದ್ದು ಟಿಕೆಟ್ ಮಾರಾಟದಿಂದ 2 ಕೋಟಿ ಆದಾಯ ಬಂದಿದೆ. ಒಟ್ನಲ್ಲಿ ಈ ಬಾರಿಯ ಫ್ಲವರ್ ಶೋ ಪುಸ್ತಕಕ್ಕೆ ಮಾತ್ರ ಸೀಮಿತವಾಗಿದ್ದ ವಚನ ಸಾಹಿತ್ಯ, ಬಸವಣ್ಣ ಅವರ ತತ್ವಗಳನ್ನ ಜನಸಾಮಾನ್ಯರಿಗೆ ಮುಟ್ಟಿಸಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.